ಗಣೇಶ್ ಹುಕ್ಕೇರಿ ಮಂತ್ರಿ ಆಗ್ತಾವ ಮತ್ತೆ ಅದ್ರಾಗ ಏನ್ ಕೇಳಿ ಹೈಕಮಾಂಡ್ ಕೊಡ್ಲಿಲ್ಲ ಅಂದ್ರೆ ನನಗೆ ಹೈಕಮಾಂಡ್ ನಾ ಹಿರಿಯ ರಾಜಕಾರಣ ಇದ್ರು ನಮ್ಮ 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 ಕೆಲಸ ಮಕ್ಕಳನ್ನ ಬೆಳೆಸಬೇಕು. ಒಂದು ನಿಮಿಷ. ಗಣೇಶ್ ಹುಕ್ಕೇರಿ ಅವರಿಗೆ 1,82,000 ಮತದಾನ ಆಗಿತ್ತು. ಅದರಲ್ಲಿ 1,28,000 ಮತ ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರಯತ್ನ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದಾರೆ. ಸುಮಾರು ಅವರಿಗೆ 37,000 ಮತ ವಿರೋಧಿ ಪಕ್ಷದವರಿಗೆ ಬಂದಿದ್ದಾವೆ. ಇದು ನನಗನಿಸ್ತೈತಿ ರಾಜ್ಯದಲ್ಲಿ 1,28,000 ಮತಗಳನ್ನು ಇಡೀ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಹೆಚ್ಚಿನ ಮತವನ್ನು ತೆಗೆದುಕೊಂಡದ್ದು ನಮ್ಮ ಕಾರ್ಯಕರ್ತರಿಂದ ಗಣೇಶ್ ಹುಕ್ಕೇರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲ ಸರ್, ಈಗ ಒಬ್ರು MLC ಇದ್ರೆ ಒಬ್ರು MLA ಇದ್ರಿ, ಯಾರು ಮಿನಿಸ್ಟರ್ ಆಗ್ತಿದೆ ಬರೋದು? ಗಣೇಶ್ ಹುಕ್ಕೇರಿ ಮಂತ್ರಿ ಆಗ್ತಾವ ಮತ್ತೆ ಅದ್ರಾಗ ಏನ್ ಕೇಳಿ ಹೈಕಮಾಂಡ್ ಕೊಡ್ಲಿಲ್ಲ ಅಂದ್ರೆ ನನಗೆ ಹೈಕಮಾಂಡ್ ನಾ ಹಿರಿಯ ರಾಜಕಾರಣ ಇದ್ರು ಸರ್ ನಾ ಹಿರಿಯ ರಾಜಕಾರಣ ಇದ್ರು ನಮ್ಮ 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 ಕೆಲಸ ಮಕ್ಕಳನ್ನ ಬೆಳೆಸಬೇಕು. ಈಗಾಗಲೇ ನಾವು ಬೆಳೆದಿದ್ದೀವಿ, ಮಂತ್ರಿ ಆಗಿದ್ದೀವಿ, 3 ಸರಿ ಎಲ್ಲ ಆಗಿದ್ದೀವಿ. ಈಗ ಗಣೇಶ್ ಹುಕ್ಕೇರಿ ಯಾವುದೇ ಪರಿಸ್ಥಿತಿ ಒಳಗೆ ಒಂದು ಒಳ್ಳೆ ಪೋರ್ಟ್ಫೋಲಿಯೋನ ನಾವು ಯಾವುದೇ ಪರಿಸ್ಥಿತಿ ಒಳಗೆ ಈ ಕ್ಯಾಬಿನೆಟ್ ರ್ಯಾಂಕನ್ನು ಗಣೇಶ್ ಹುಕ್ಕೇರಿಗೆ ಕೊಡಲಿಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನ